ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಭಾರ್ಗವಿ ಅನ್ನೋರು ವದಲ 2 ಮೂವಿನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದರು. ಆದರೆ ವದಲ 2 ಮೂವಿ ಥಿಯೇಟರಲ್ಲಿ ರಿಲೀಸ್ ಆಗಿ 5 ಡೇಸ್ ಆಗಿದೆ ಅಷ್ಟೇ. ಅದಕ್ಕೋಸ್ಕರ ಅದು OTTಗೆ ಬರೋ ಮುಂಚೆ ಅದರ ಫಸ್ಟ್ ಪಾರ್ಟ್ ಆದಂತಹ ವದಲ ರೈಲ್ವೆ ಸ್ಟೇಷನ್ ಅನ್ನೋ ತೆಲುಗಿನ ಸೂಪರ್ ಹಿಟ್ ಕ್ರೈಮ್ ಥ್ರಿಲ್ಲರ್ ಮೂವಿ ಎಕ್ಸ್ಪ್ಲನೇಷನ್ ನೋಡೋಣ. OTTಗೆ ಬಂದ ಮೇಲೆ ವದಲ 2 ಮೂವಿ ಎಕ್ಸ್ಪ್ಲೇನ್ ಮಾಡ್ತೀವಿ. ವದಲ ರೈಲ್ವೆ ಸ್ಟೇಷನ್ ಈ ಮೂವಿಲಿ ನಮ್ಮ ಕನ್ನಡ ಇಂಡಸ್ಟ್ರಿಯ ವಶಿಷ್ಠ ಸಿಂಹ ಕೂಡ ಅಭಿನಯ ಮಾಡಿದ್ದಾರೆ. ಈ ಮೂವಿಯ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ವದಲ ಅನ್ನೋ ಒಂದು ಊರಲ್ಲಿ ಫಸ್ಟ್ ನೈಟ್ ಆದ ಹುಡುಗಿಯರನ್ನು ಒಬ್ಬ ಸೈಕೋಪಾತ್ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾ ಇರ್ತಾನೆ. ಅದೇ ಊರಿಗೆ ನಮ್ಮ ಕಥೆಯ ನಾಯಕ ಅನುದೀಪ್ ಟ್ರೈನಿಂಗ್ಗೆ ಅಂತ ಬಂದಿರ್ತಾನೆ. ಆ ಊರಲ್ಲಿ ಫಸ್ಟ್ ನೈಟ್ ಆದಮೇಲೇ ಕೊಲೆ ಆಗೋಕೆ ಕಾರಣ ಯಾರು, ಆ ಕಿಲ್ಲರ್ ಯಾರು, ಕಡೆಗೆ ನಮ್ಮ ಕಥೆಯ ನಾಯಕ ಅನುದೀಪ್ ಕಿಲ್ಲರ್ನ ಹಿಡಿಯೋಕೆ ಆಯ್ತಾ, ಇದನ್ನೆಲ್ಲ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ವಿಡಿಯೋ ಶುರು ಮಾಡೋ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಪೂರ್ತಿ ನೋಡಿ, ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇ ಸೀನಲ್ಲಿ ನಮಗೆ ವದಲ ರೈಲ್ವೆ ಸ್ಟೇಷನ್ನ ತೋರಿಸ್ತಾರೆ. ಅಲ್ಲಿ ಒಂದು ಹುಡುಗ ಟೀ ಹಿಡ್ಕೊಂಡು ಹೋಗ್ತಾ ಇರ್ತಾನೆ. ಆವಾಗ ಆ ಹುಡುಗ ರೈಲ್ವೆ ಟ್ರ್ಯಾಕ್ ಮೇಲೆ ಏನನ್ನು ನೋಡಿ ಶಾಕ್ ಆಗ್ತಾನೆ. ಕ್ಯಾಮರಾ ಟ್ರ್ಯಾಕ್ ಕಡೆ ಮೂವ್ ಆದಾಗ ಒಬ್ಬಳು ಮಹಿಳೆ ಒಬ್ಬ ವ್ಯಕ್ತಿಯ ತಲೆಯನ್ನು ಕತ್ತರಿಸಿಕೊಂಡು ಕೈಯಲ್ಲಿ ಹಿಡ್ಕೊಂಡು ಬರ್ತಾ ಇರ್ತಾಳೆ. ಆ ಮಹಿಳೆ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ SI ಟೇಬಲ್ ಮೇಲೆ ತಲೆ ಇಡ್ತಾಳೆ. ಅದನ್ನ ನೋಡಿ ಪೊಲೀಸರೆಲ್ಲ ಶಾಕ್ ಆಗೋಗ್ತಾರೆ. ಆ ಮಹಿಳೆ ಹತ್ರ SI ಮುಂಡ ಎಲ್ಲಿದೆ ಅಂತ ಕೇಳ್ತಾನೆ, ಅಂದರೆ ದೇಹ ಎಲ್ಲಿದೆ ಅಂತ. ಅದಕ್ಕೆ ಆ ಮಹಿಳೆ ಅವರನ್ನು ಒಂದು ಬಾವಿ ಹತ್ರ ಕರ್ಕೊಂಡೋಗ್ತಾಳೆ. ಬಾವಿಯಿಂದ ಕೊಲೆ ಆಗಿರೋ ವ್ಯಕ್ತಿಯ ದೇಹನ ಮೇಲೆ ಎತ್ತುತ್ತಾರೆ. ಆವಾಗ ನಮಗೆ ಅಲ್ಲಿ ನಮ್ಮ ಕಥೆಯ ನಾಯಕ ಅನುದೀಪ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅನುದೀಪ್ UPSC ಬರೆದು ದೇಶಕ್ಕೆ ಫಸ್ಟ್ ರ್ಯಾಂಕ್ ಬಂದಿರ್ತಾನೆ. ಆದರೆ ಅನುದೀಪ್ IAS ಚೂಸ್ ಮಾಡದೆ ಜನಗಳಿಗೆ ಸಹಾಯ ಮಾಡಬೇಕು ಅಂತ IPS ಚೂಸ್ ಮಾಡಿಕೊಂಡು 3 ತಿಂಗಳ ಹಿಂದೆ ವದಲ ಊರಿಗೆ ಟ್ರೈನಿಂಗ್ಗೆ ಅಂತ ಬಂದಿರ್ತಾನೆ. ಇವಾಗ ಕತೆ 3 ತಿಂಗಳ ಹಿಂದಕ್ಕೆ ಶಿಫ್ಟ್ ಆಗುತ್ತೆ. ಅನುದೀಪ್ UPSC ಕಂಪ್ಲೀಟ್ ಮಾಡಿ ಮುಂಬೈಯಿಂದ ವದಲಗೆ ಬರೋಕೆ ರೆಡಿಯಾಗಿರ್ತಾನೆ. ಆವಾಗ ಅನುದೀಪ್ನ ಲವ್ವರ್ ಸ್ಫೂರ್ತಿ ಅನುದೀಪ್ಗೆ ಕಾಲ್ ಮಾಡಿ, ನನಗೆ ಹೇಳಿದೆ ಹೋಗ್ತಿದೆಯಲ್ಲ, ನಾನು ಬಟ್ಟೆ ಪ್ಯಾಕ್ ಮಾಡಿಕೊಂಡು ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅನುದೀಪ್, ನಾನು ಹೋಗ್ತಿರೋ ಊರಲ್ಲಿ ಸರಿಯಾಗಿ ಟಾಯ್ಲೆಟ್ ಕೂಡ ಇರಲ್ಲ, ಅಲ್ಲಿ ತುಂಬ ಕಷ್ಟ ಆಗುತ್ತೆ, ನೀನೇನು ಬರೋದು ಬೇಡ ಅಂತ ಹೇಳ್ತಾನೆ. ಇವಾಗ ವದಲ ಊರನ್ನು ತೋರಿಸ್ತಾರೆ. ಆ ಊರಲ್ಲಿ ಮಾಧವಿ ಅನ್ನೋ ಹುಡುಗಿ ಹೊಸದಾಗಿ ಮದುವೆ ಆಗಿರ್ತಾಳೆ. ಅವತ್ತು ಅವಳ ಫಸ್ಟ್ ನೈಟ್ ಇರುತ್ತೆ. ಅದೇ ಊರಲ್ಲಿ ಸಾಂಬ ಅನ್ನೋ ವ್ಯಕ್ತಿ ಇರ್ತಾನೆ. ಅವನು ಎಲ್ಲ ಮಹಿಳೆಯರನ್ನು ಕೆಟ್ಟ ದೃಷ್ಟಿಯಿಂದಾನೇ ನೋಡ್ತಾ ಇರ್ತಾನೆ. ಅವನು ಮಾಧವಿ ಗಂಡನಿಗೂ ಫ್ರೆಂಡ್. ಮಾಧವಿನೂ ಕೂಡ ತಿನ್ನೋ ಥರ ನೋಡ್ತಾ ಇರ್ತಾನೆ. ಮಾಧವಿ ಅವರ ಮನೆ ಪಕ್ಕ ರಾಧಾ ಅನ್ನೋ ಮಹಿಳೆ ಮನೆ ಇರುತ್ತೆ. ರಾಧಾ ಲಾಂಡ್ರಿ ಕೆಲಸ ಮಾಡ್ತಾ ಇರ್ತಾಳೆ. ರಾಧಾ ಗಂಡ ತಿರುಪತಿ ಒಬ್ಬ ದೊಡ್ಡ ಕುಡುಕ. ರಾತ್ರಿ ಕುಡ್ಕೊಂಡು ಬಂದು ಒಲೆ ಮೇಲೆ ಸುಸ್ಸು ಮಾಡಿದ್ದಾನೆ ಅಂತ ರಾಧಾ ತಿರುಪತಿಗೆ ಪೊರಕೆ ತಗೊಂಡು ಹೊಡಿತಾ ಇರ್ತಾಳೆ. ಅಲ್ಲಿಗೆ ಆ ಊರಿನ ಸರ್ಪಂಚ್ ಬರ್ತಾನೆ. ಅವನು ಬಟ್ಟೆನ ಲಾಂಡ್ರಿಗೆ ಕೊಟ್ಟಿರ್ತಾನೆ. ಅದನ್ನ ಈಸ್ಕೊಂಡು ಹೋಗೋಕೆ ಬಂದಿರ್ತಾನೆ. ಆದರೆ ಬಟ್ಟೆ ಇನ್ನೂ ಲಾಂಡ್ರಿ ಆಗಿರಲ್ಲ. ರಾಧಾ ಸರ್ಪಂಚ್ಗೆ ಅವ್ರ ಪ್ಯಾಂಟಲ್ಲಿ 100 ರೂಪಾಯಿ ಸಿಕ್ತು ಅಂತ ಆ 100 ರೂಪಾಯಿನ ತಂದು ಸರ್ಪಂಚ್ಗೆ ಕೊಡ್ತಾಳೆ. ಸರ್ಪಂಚ್ ಪರವಾಗಿಲ್ಲ ಮಡಿಕೋ ಅಂತ ಹೇಳಿದ್ರು. ರಾಧಾ ಸ್ವಾಭಿಮಾನಿ ಆಗಿದ್ದರಿಂದ ನಮ್ಮ ಕೆಲಸಕ್ಕೆ ಮಾತ್ರ ದುಡ್ಡು ಕೊಡಿ ಅಂತ ಹೇಳಿ 100 ರೂಪಾಯಿನ ಸರ್ಪಂಚ್ಗೆ ವಾಪಸ್ ಕೊಡ್ತಾಳೆ. ತಿರುಪತಿಗೆ ಚಂದು ಅನ್ನೋ ತಮ್ಮ ಇರ್ತಾನೆ. ಚಂದು ಕೂಡ ಸಾಂಬಾ ರೀತಿಯೇ ಊರಿನ ಮಹಿಳೆಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ. ಮತ್ತು ಚಂದು ಮತ್ತು ಸಾಂಬಾ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ಅವತ್ತಿನ ದಿನ ರಾತ್ರಿ ವಿವೇಕ್ ಅನ್ನೋ ಹುಡುಗ ಮಾಧವಿ ಫೋಟೋ ನೋಡ್ತಾ ಅವನ ಫ್ರೆಂಡ್ಸ್ ಜೊತೆ ಎಣ್ಣೆ ಕುಡಿತಾ ಇರ್ತಾನೆ. ಮಾಧವಿ ಮತ್ತು ವಿವೇಕ್ ಪ್ರೀತಿ ಮಾಡ್ತಾ ಇರ್ತಾರೆ. ಆದರೆ ಮಾಧವಿ ವಿವೇಕ್ನ ಬಿಟ್ಟು ಬೇರೆ ಹುಡುಗನ್ನ ಮದುವೆ ಆಗಿರ್ತಾಳೆ. ಅದೇ ಬೇಜಾರಲ್ಲಿ ವಿವೇಕ್ ಅವನ ಫ್ರೆಂಡ್ಸ್ ಜೊತೆ ಎಣ್ಣೆ ಕುಡಿತಾ ಇರ್ತಾನೆ. ಎಣ್ಣೆ ಕುಡಿತಾ ಬೇಜಾರಲ್ಲಿ ವಿವೇಕ್ ನಾನು ಸತ್ತೋಗ್ತೀನಿ ಅಂತ ಅವನ ಫ್ರೆಂಡ್ಗೆ ಹೇಳಿದಾಗ ಅವನ ಫ್ರೆಂಡ್, ನೀನು ಯಾಕೆ ಸಾಯ್ತೀಯ, ಹೋಗಿ ಮಾಧವಿನ ಸಾಯಿಸು ಅಂತ ಹೇಳ್ತಾನೆ. ವಿವೇಕ್ ಎಣ್ಣೆ ಕುಡಿತಾ ಇವತ್ತೇ ಹೋಗಿ ಮಾಧವಿನ ಸಾಯಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಮಾರನೇ ದಿನ ಮಾಧವಿ ಅತ್ತೆ ಮಾವ ಮಾಧವಿ ಕೊಲೆಯಾಗಿದೆ ಅಂತ ಜೋರಾಗಿ ಬಡ್ಕೊಂಡು ಓಡ್ತಾ ಇರ್ತಾರೆ. ಅದನ್ನ ನೋಡಿ ರಾಧಾ ಮತ್ತು ತಿರುಪತಿ ಕೂಡ ಹೋಗ್ತಾರೆ. ಪೊಲೀಸರಿಗೂ ಮಾಧವಿ ಕೊಲೆಯಾಗಿದೆ ಅಂತ ಗೊತ್ತಾಗುತ್ತೆ. ಮಾಧವಿಯ ಡೆಡ್ ಬಾಡಿ ಒಂದು ಸೇತುವೆ ಕೆಳಗೆ ಇರೋ ಪೈಪ್ ಒಳಗೆ ಇರುತ್ತೆ. ಅಲ್ಲಿಗೆ ಅನುದೀಪ್ ಬರ್ತಾನೆ. ಬಂದು ಮಾಧವಿ ಬಾಡಿ ನೋಡಿ ಅವನಿಗೆ ಮಾಧವಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಅವರಿಗೆ ಒಂದು ಹೆಜ್ಜೆ ಗುರುತು ಕಾಣಿಸುತ್ತೆ. ಅದನ್ನ ಫೋಟೋ ತಗೋತಾರೆ. ಅಲ್ಲಿಗೆ ಆ ಊರಿನ ಸರ್ಪಂಚ್ ಬರ್ತಾನೆ. ಅನುದೀಪ್ ಸರ್ಪಂಚ್ ಹತ್ರ ಮಾಧವಿ ಮದುವೆ ಆಗಿದ್ದ ಫ್ಯಾಮಿಲಿ ಮಧ್ಯೆ ಏನಾದರೂ ಜಗಳ ಇತ್ತ ಅಂದಾಗ ಆ ರೀತಿ ಏನೂ ಇರಲಿಲ್ಲ ಅಂತ ಗೊತ್ತಾಗುತ್ತೆ. ಅನುದೀಪ್ ಮಾಧವಿ ಗಂಡ ಮತ್ತು ಮಾವನ್ನ ಕರೆಸಿ ವಿಚಾರಿಸಿದಾಗ ಮಾಧವಿ ಗಂಡ
ಪಕ್ಕ ಆ ವಿವೇಕೆ ಕೊಲೆ ಮಾಡಿರ್ತಾನೆ. ವಿವೇಕ್ ನಾವಿಬ್ರು ಮದುವೆ ಆದರೆ ಇಬ್ರೂ ಕೊಲೆ ಮಾಡ್ತೀನಿ ಅಂತ ನಮ್ಮ ಎಂಗೇಜ್ಮೆಂಟ್ ದಿನ ಬಂದು ಬೆದರಿಕೆ ಹಾಕಿದ್ದ ಅಂತ ಹೇಳ್ತಾನೆ. ಅದನ್ನ ಕೇಳಿ ಅನುದೀಪ್ ವಿವೇಕ್ನ ಸ್ಟೇಷನ್ಗೆ ಕರೆಸ್ತಾನೆ. ಅಲ್ಲಿ SI ಲಕ್ಷ್ಮಣ್ ಮತ್ತು ಅವನ ಸಬಾರ್ಡಿನೇಟ್ಸ್ ದಯಾ ಮತ್ತು ಗೌರಿ ವಿವೇಕ್ಗೆ ಕೊಲೆ ಯಾಕೆ ಮಾಡಿದೆ ಅಂತ ಹೊಡಿತಾ ಇರ್ತಾರೆ. ಅನುದೀಪ್ ಹೊಡೆಯೋದನ್ನು ನಿಲ್ಲಿಸಿ ಅಂತ ಲಕ್ಷ್ಮಣ್ಗೆ ಹೇಳಿದಾಗ ಲಕ್ಷ್ಮಣ್ ಅನುದೀಪ್ಗೆ, ನೀವು ಇಲ್ಲಿ ಟ್ರೈನಿಂಗ್ಗೆ ಅಂತ ಬಂದಿರೋದು, ನಮಗೆ ಟ್ರೈನಿಂಗ್ ಕೊಡೋಕೆ ಅಲ್ಲ, ನೀವು ಈಚೆ ಕೂತ್ಕೊಂಡಿರಿ, ನಾವು ಇವನ ಕೈಲಿ ಕನ್ಫೆಸ್ ಮಾಡಿಸಿ ಕರಿತೀವಿ ಅಂತ ಹೇಳ್ತಾನೆ. ಅನುದೀಪ್ ಈಚೆ ಹೋಗ್ತಾನೆ. ಲಕ್ಷ್ಮಣ ವಿವೇಕ್ ಬಟ್ಟೆ ಎಲ್ಲ ಬಿಚ್ಚಿಸಿ ಚೆನ್ನಾಗಿ ಹೊಡಿತಾರೆ. ಪೊಲೀಸರು ಕೂಡ ಹಿಂಸೆ ತಡೆಯೋಕೆ ಆಗದೆ ವಿವೇಕ್ ನಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡು ಬಿಡ್ತಾನೆ. ಲಕ್ಷ್ಮಣ್ ವಿವೇಕ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋಕ್ಕೆ ಹೋಗುವಾಗ ವಿವೇಕ್ ಅನುದೀಪ್ ಕಾಲಿಗೆ ಬಿದ್ದು, ಸರ್ ನಾನು ಮಾಧವಿ ಕೊಲೆ ಮಾಡಿಲ್ಲ, ಇವರು ಕೊಡೋ ಹಿಂಸೆ ತಡೆಯೋಕೆ ಆಗದೆ ಒಪ್ಕೊಂಡ್ಬಿಟ್ಟೆ ಅಂತ ಹೇಳ್ತಾನೆ. ಆವಾಗ ಅನುದೀಪ್ ಲಕ್ಷ್ಮಣ್ಗೆ ವಿವೇಕ್ನ ಕೋರ್ಟ್ಗೆ ಕರ್ಕೊಂಡೋಗಿ ಕ್ಷಮೆ ಕೇಳಿಸಿ ಬಿಟ್ಬಿಡಿ ಅಂತಾನೆ. ಆವಾಗ ಲಕ್ಷ್ಮಣ ಯಾಕೆ ಅಂದಾಗ ಅನುದೀಪ್, ಮಾಧವಿ ಕೊಲೆಯಾದ ಸ್ಪಾಟಲ್ಲಿ ಸಿಕ್ಕಿದ್ದ ಫುಟ್ ಪ್ರಿಂಟ್ ಪ್ರಕಾರ ಕಿಲ್ಲರ್ 10 ಇಂಚು ಚಪ್ಪಲಿ ಆಗ್ತಾನೆ, ಆದರೆ ವಿವೇಕ್ ಚಪ್ಪಲಿ 8 ಇಂಚ್ ಅಷ್ಟೇ. ಜೊತೆಗೆ ಕೊಲೆ ಆದ ಮಾಧವಿಯ ಬಾಡಿಯಲ್ಲಿ ಸಿಕ್ಕಿದ್ದ ಸೀಮನ್ ಅನಾಲಿಸಿಸ್ ಪ್ರಕಾರ ಕಿಲ್ಲರ್ಗೆ 30 ವರ್ಷ ಆಗಿರ್ಬೋದು, ಆದರೆ ವಿವೇಕ್ಗೆ ಇನ್ನೂ 20 ವರ್ಷ. ವಿವೇಕ್ ಕಿಲ್ಲರ್ ಅಲ್ಲ ಅಂತ ಹೇಳ್ತಾನೆ. ಇದರಿಂದ ನಮಗೆ ಅನುದೀಪ್ ಎಷ್ಟು ಇಂಟೆಲಿಜೆಂಟ್ ಅಂತ ಗೊತ್ತಾಗುತ್ತೆ. ಅಷ್ಟರಲ್ಲೇ ಪೊಲೀಸರಿಗೆ ಶ್ರುತಿ ಅನ್ನೋ ಹುಡುಗಿ ಕೊಲೆಯಾಗಿದೆ ಅಂತ ಇನ್ಫಾರ್ಮೇಷನ್ ಬರುತ್ತೆ. ಕ್ರೈಮ್ ಸ್ಪಾಟ್ಗೆ ಹೋಗಿ ನೋಡಿದ್ರೆ ಶ್ರುತಿಗೂ ಕೂಡ ಅವತ್ತಿನ ಹಿಂದಿನ ದಿನ ಫಸ್ಟ್ ನೈಟ್ ಆಗಿರುತ್ತೆ. ಕಿಲ್ಲರ್ ಶ್ರುತಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಾನೆ, ಆದರೆ ಅಲ್ಲಿ ಯಾವುದೇ ಕ್ಲೂ ಸಿಗಲ್ಲ. ಅನುದೀಪ್ಗೆ ಮಾಧವಿ ಕೊಲೆಗೂ ಮತ್ತು ಶ್ರುತಿ ಕೊಲೆಗೂ ಏನೋ ಲಿಂಕ್ ಇದೆ, ಮತ್ತು ಕಿಲ್ಲರ್ ಒಬ್ಬನೇ ಇರ್ಬೋದು ಅಂತ ಅನಿಸುತ್ತೆ. ರಾತ್ರಿ ಅನುದೀಪ್ ರೈಲ್ವೆ ಸ್ಟೇಷನ್ ಹತ್ರ ಕೂತ್ಕೊಂಡು ಸ್ಫೂರ್ತಿ ಜೊತೆ ಮಾತಾಡ್ತಾ ಕೇಸ್ ಬಗ್ಗೆ ಹೇಳ್ತಾ ಇರ್ತಾನೆ. ಆವಾಗ ಸ್ಫೂರ್ತಿ, ನಿನಗೆ ಕ್ರೈಮ್ ಸ್ಪಾಟಲ್ಲಿ ಯಾವುದೇ ಕ್ಲೂ ಸಿಗಲಿಲ್ವಾ ಅಂತ ಕೇಳಿದಾಗ ಅನುದೀಪ್ಗೆ ಏನೋ ನೆನಪಾಗಿ ಸ್ಫೂರ್ತಿಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಮತ್ತೆ ಶ್ರುತಿ ಕೊಲೆ ಆಗಿದ್ದ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಅವನು ಸೂಕ್ಷ್ಮವಾಗಿ ಗಮನಿಸಿದಾಗ ಕಲ್ಲುಗಳ ಮಧ್ಯೆ ಶ್ರುತಿ ಫೋನ್ ಸಿಗುತ್ತೆ. ಆ ಫೋನ್ ತಗೊಂಡು ಅನುದೀಪ್ ಸ್ಟೇಷನ್ಗೆ ಹೋಗಿ ಅದನ್ನ ಚಾರ್ಜ್ ಆಗ್ತಾನೆ. ಸ್ವಲ್ಪ ಸಮಯದ ನಂತರ ಫೋನ್ ತಗೊಂಡು ಅದರಲ್ಲಿ ಏನಾದರೂ ಸಿಗ್ಬೋದು ಅಂತ ಕಾಲ್ ಲಿಸ್ಟ್ ಮೆಸೇಜಸ್ ಎಲ್ಲ ಚೆಕ್ ಮಾಡ್ತಾನೆ. ಆದರೆ ಅದರಿಂದ ಏನು ಯೂಸ್ಫುಲ್ ಆಗೋದು ಸಿಗಲ್ಲ. ಕಡೆಗೆ ಅನುದೀಪ್ ಕ್ಯಾಮರಾ ಚೆಕ್ ಮಾಡೋಣ ಅಂತ ಗ್ಯಾಲರಿ ಓಪನ್ ಮಾಡಿದಾಗ ಅದರಲ್ಲಿ ಒಂದು ವಿಡಿಯೋ ಸಿಗುತ್ತೆ. ಆ ವಿಡಿಯೋ ಶ್ರುತಿ ಕೊಲೆ ಆಗೋ ಕ್ರೈಮ್ ಸ್ಪಾಟಲ್ಲಿ ರೆಕಾರ್ಡ್ ಆಗಿರುತ್ತೆ. ಆದರೆ ಅದರಲ್ಲಿ ಕಿಲ್ಲರ್ ಕಾಣಿಸ್ತಾ ಇರಲ್ಲ, ಬರೀ ಅವನ ವಾಯ್ಸ್ ಮಾತ್ರ ಕೇಳಿಸ್ತಾ ಇರುತ್ತೆ. ಅಲ್ಲಿ ಶ್ರುತಿ ಕಿಲ್ಲರ್ನ ನೋಡಿ ನೀನಾ ಅಂತಾಳೆ, ಅಂದರೆ ಕಿಲ್ಲರ್ ಶ್ರುತಿಗೆ ಗೊತ್ತಿತ್ತು ಅಂತ ಅರ್ಥ. ಕಿಲ್ಲರ್ ಶ್ರುತಿಗೆ, ನಾನೇ ಮಾಧವಿನ ಕೊಲೆ ಮಾಡಿದ್ದು, ಅವಳು ನನಗೆ ಕೋಆಪರೇಟ್ ಮಾಡಿದರೆ ಕೊಲೆ ಮಾಡ್ತಾ ಇರಲಿಲ್ಲ, ಇವಾಗ ನೀನು ನಾನು ಹೇಳಿದ ಹಾಗೆ ಕೇಳಿಲ್ಲ ಅಂದರೆ ನಿನ್ನೂ ಕೊಲೆ ಮಾಡ್ತೀನಿ ಅಂತ ಹೇಳಿ ಫಸ್ಟ್ ನೈಟಲ್ಲಿ ಏನೇನಾಯಿತು ಅಂತ ಎಲ್ಲ ಕಂಪ್ಲೀಟಾಗಿ ಹೇಳು ಅಂತ ಕೇಳ್ತಾನೆ. ಅವಳು ಸತ್ತೋಗ್ತೀನಿ ಅನ್ನೋ ಭಯದಲ್ಲಿ ಅವಳು ಫಸ್ಟ್ ನೈಟ್ ಹೇಗಾಯಿತು ಅಂತ ಹೇಳ್ತಾಳೆ. ಅದನ್ನ ಕೇಳ್ತಾ ಕಿಲ್ಲರ್ ಶ್ರುತಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿಬಿಡ್ತಾನೆ. ಮಾರನೇ ದಿನ ತಿರುಪತಿ ತಮ್ಮ ಚಂದು ಸಾಂಬಾ ಜೊತೆ ಫೋನಲ್ಲಿ ಮಾತಾಡುವಾಗ ಚಂದು ಮದುವೆ ಆಗೋ ಹುಡುಗಿ ಸ್ನಾನಕ್ಕೆ ಹೋಗ್ತಾಳೆ. ಆವಾಗ ಚಂದು ಅವ್ನು ಮದುವೆ ಆಗೋ ಹುಡುಗಿ ಸ್ನಾನ ಮಾಡ್ತಾ ಇರೋದನ್ನ ಕಿಂಡಿಯಿಂದ ನೋಡ್ತಾ ಅದನ್ನ ವಿಡಿಯೋ ಕೂಡ ಮಾಡ್ಕೋತಾನೆ. ಈ ಕಡೆ ಸಾಂಬಾ ರೋಡಲ್ಲಿ ಹುಡುಗಿರು ಹೋಗ್ತಿದ್ರೆ ಅವ್ರ ಫೋಟೋ ಎಲ್ಲ ತಗೋತಾ ಇರ್ತಾನೆ. ಪೊಲೀಸರು ಅವರಿಗೆ ಸಿಕ್ಕಿದ್ದ ಆಡಿಯೋ ಹಿಡ್ಕೊಂಡು ಊರಲ್ಲಿರೋರಿಗೆ ಕೇಳಿಸಿ ಈ ವಾಯ್ಸ್ ಎಲ್ಲಾದರೂ ಕೇಳಿದ್ದೀರಾ ಅಂತ ವಿಚಾರಿಸ್ತಾ ಇರ್ತಾರೆ. ಆದರೆ ಯಾರಿಗೂ ಆ ವಾಯ್ಸ್ ಗೊತ್ತಿರಲ್ಲ. ಪೊಲೀಸರು ತಿರುಪತಿ ಫ್ಯಾಮಿಲಿನ ಕೇಳಿದಾಗ ತಿರುಪತಿ ಈ ವಾಯ್ಸ್ನ ಎಲ್ಲೋ ಕೇಳಿದ್ದೀನಿ ಅಂತಾನೆ. ಆವಾಗ ಚಂದು ಈ ವಾಯ್ಸ್ ಪಕ್ಕ ಸಾಂಬಾದೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ಪೊಲೀಸರು ಸಾಂಬಾನ ಎತ್ತಾಕೊಂಡು ಸ್ಟೇಷನ್ಗೆ ಕರ್ಕೊಂಡು ಬಂದು ಆ ವಾಯ್ಸ್ನ ಸಾಂಬಾಗೆ ಕೇಳಿಸಿ ಅದೇ ರೀತಿ ಮಾತಾಡೋಕೆ ಹೇಳ್ತಾರೆ. ಆಮೇಲೆ 2 ವಾಯ್ಸ್ನ ಮ್ಯಾಚ್ ಮಾಡಿ ನೋಡ್ತಾರೆ, ಆದರೆ ವಾಯ್ಸ್ ಮ್ಯಾಚ್ ಆಗಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಸಾಂಬಾ ಲಾಯರ್ ಸ್ಟೇಷನ್ಗೆ ಬಂದು ಮಾಧವಿ ಮತ್ತು ಶ್ರುತಿ ಕೊಲೆ ಆದ ದಿನ ಸಾಂಬಾ ಊರಲ್ಲೇ ಇರಲಿಲ್ಲ, ಅದಕ್ಕೆ ವಿಟ್ನೆಸ್ ಕೂಡ ಇದ್ದಾರೆ ಅಂತ ಹೇಳಿ ಸಾಂಬಾನ ಸ್ಟೇಷನಿಂದ ಕರ್ಕೊಂಡು ಹೋಗ್ತಾರೆ. ಇವಾಗ ಅನುದೀಪ್ ಪ್ಲಾನ್ ಮಾಡಿ ಅವರಿಗೆ ಸಿಕ್ಕಿರೋ DNA ಹಿಡ್ಕೊಂಡು ಆ ಊರಲ್ಲಿರೋ ಜನಗಳ ಬಳಿ ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ಟೆಸ್ಟ್ ಮಾಡಿಸೋಣ ಅಂತ ಲಕ್ಷ್ಮಣ್ಗೆ ಹೇಳ್ತಾನೆ. ಅದಕ್ಕೆ ಲಕ್ಷ್ಮಣ್, ಅದೆಲ್ಲ ತುಂಬ ಟೈಮ್ ಹಿಡಿಯುತ್ತೆ, ಅದೇ ಥರ ಕೇಸಲ್ಲಿ ಒಂದು ಸಲ DNA ಟೆಸ್ಟ್ ರಿಪೋರ್ಟ್ ಬರೋಕ್ಕೆ 6 ಮಂತ್ಸ್ ಆಗಿತ್ತು, ಜೊತೆಗೆ ಊರಲ್ಲಿ ತುಂಬ ಜನ ಇದ್ದಾರೆ, ಆದ್ದರಿಂದ DNA ಟೆಸ್ಟ್ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಆವಾಗ ಅನುದೀಪ್, ಊರಲ್ಲಿ ಸುಮಾರು 6000+ ಜನ ಇದ್ದಾರೆ, ಅದರಲ್ಲಿ ಚಿಕ್ಕ ಮಕ್ಕಳು ವಯಸ್ಸಾದವರು ಹೆಂಗಸರನ್ನು ಬಿಟ್ಟರೆ 2500 ಜನ ಗಂಡಸರು ಉಳಿತಾರೆ. ಅದರಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಕಿಲ್ಲರ್ 10 ಇಂಚು ಚಪ್ಪಲಿ ಆಗ್ತಾನೆ, ಅಂದರೆ ಕಿಲ್ಲರ್ ಸುಮಾರು 5 ಅಡಿ 8 ಇಂಚಿಂದ 6 ಅಡಿ ಉದ್ದ ಇರ್ಬೋದು. ನಾವು ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಒಂದು 25 ಜನನ ನಾವು ಶಾರ್ಟ್ ಲಿಸ್ಟ್ ಮಾಡಬಹುದು. ಅವ್ರ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಹೈದರಾಬಾದಲ್ಲಿ ಟೆಸ್ಟ್ ಮಾಡಿಸಿದ್ರೆ ಸುಮಾರು 10 ದಿನದಲ್ಲಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಲಕ್ಷ್ಮಣ್ ಸುಮ್ಮನೆ ತಲೆ ಆಡಿಸ್ತಾನೆ. ಆ ರಿಸಲ್ಟ್ ಬರೋ 10 ದಿನದವರೆಗೂ ಊರಲ್ಲಿ ಕೊಲೆ ಆಗದ ರೀತಿ ನೋಡ್ಕೋಬೇಕು ಅಂತ ಅನುದೀಪ್ ಅನ್ಕೋತಾನೆ.
ಅದೇ ದಿನ ಊರಿನ ಸರ್ಪಂಚ್ ಸ್ಟೇಷನ್ಗೆ ಬಂದು 30ನೇ ತಾರೀಕು ಮಗಳು ಮದುವೆ ಇದೆ, ಎಲ್ಲರೂ ಬರಬೇಕು ಅಂತ ಹೇಳ್ತಾನೆ. ಅದನ್ನ ಕೇಳಿ ಅನುದೀಪ್ ಈ ಟೈಮಲ್ಲಿ ರಿಸ್ಕ್ ತಗೊಳ್ಳೋದು ಬೇಡ, ಮದುವೆನ ಸ್ವಲ್ಪ ದಿನ ಮುಂದಕ್ಕೆ ಹಾಕಿ ಅಂತ ಸರ್ಪಂಚ್ಗೆ ಅಡ್ವೈಸ್ ಮಾಡ್ತಾನೆ. ಆದರೆ ಸರ್ಪಂಚ್ ದುರಹಂಕಾರದಲ್ಲಿ ನಾನು ಈ ಊರಿಗೆ 21ನೇ ವಯಸ್ಸಿನಲ್ಲೇ ಸರ್ಪಂಚ್ ಆದೆ, ಅಲ್ಲಿಂದ ಇಲ್ಲಿಯವರೆಗೂ ಒಂದು ಸಲನೂ ಸೋತಿಲ್ಲ. ಊರಿನ ಜನ ನಮ್ಮ ಮನೇನ ತಲೆ ಎತ್ತಿ ನೋಡೋಕೆ ಭಯಪಡ್ತಾರೆ, ಅಂಥದ್ರಲ್ಲಿ ನನ್ನ ಮಗಳನ್ನ ಕೊಲೆ ಮಾಡ್ತಾರ, ಸಾಧ್ಯನೇ ಇಲ್ಲ, ಮದುವೆ ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ. ಸರ್ಪಂಚ್ ಮಗಳು ಮದುವೆ ದಿನ ತಿರುಪತಿ ಎಣ್ಣೆ ಹೊಡೆದು ಡ್ಯಾನ್ಸ್ ಆಡ್ತಾ ಇರ್ತಾನೆ. ತಿರುಪತಿ ತಮ್ಮ ಕೂಡ ಹುಡುಗರ ಜೊತೆ ಡ್ಯಾನ್ಸ್ ಆಡ್ತಾ ಇರ್ತಾನೆ. ಸಾಂಬ ಕ್ಯಾಮರಾ ಹಿಡ್ಕೊಂಡು ಸರ್ಪಂಚ್ ಮಗಳು ಫೋಟೋ ತೆಗಿತಾ ಇರ್ತಾನೆ. ಮದುವೆ ಆಗುತ್ತೆ. ರಾಧಾ ಸರ್ಪಂಚ್ ಮಗಳನ್ನು ಫಸ್ಟ್ ನೈಟ್ಗೆ ರೆಡಿ ಮಾಡ್ತಾಳೆ. ಅಲ್ಲಿಗೆ ಸಾಂಬ ಬಂದು ಸರ್ಪಂಚ್ ಮಗಳನ್ನು ಒಂದು ರೀತಿ ನೋಡ್ತಾ ಫೋಟೋ ತೆಗಿತಾ ಇರ್ತಾನೆ. ಅನುದೀಪ್ಗೆ ಬೇರೆ ದಾರಿ ಇಲ್ಲದೆ ಫಸ್ಟ್ ನೈಟ್ ರಾತ್ರಿ ದಯಾ ಮತ್ತು ಗೌರಿನ ಸರ್ಪಂಚ್ ಮನೆ ಕಾವಲಿಗೆ ಕಳಿಸ್ತಾನೆ. ಫಸ್ಟ್ ನೈಟ್ ಆಗುತ್ತೆ. ಬೆಳಿಗ್ಗೆ ಆಗುತ್ತೆ. ಅನುದೀಪ್ ದಯಾಗೆ ಕಾಲ್ ಮಾಡಿ ಹುಡುಗಿ ಸೇಫಾ ಅಂತ ಕೇಳ್ತಾನೆ. ದಯಾ ಹುಡುಗಿ ಸೇಫ್ ಆಗಿದ್ದಾಳೆ, ಇವಾಗ ಅವಳ ಫ್ರೆಂಡ್ನ ರೈಲ್ವೆ ಸ್ಟೇಷನ್ಗೆ ಬಿಡೋಕ್ಕೆ ಹೋಗ್ತಿದ್ದಾಳೆ ಅಂತ ಹೇಳ್ತಾನೆ. ಅನುದೀಪ್ ಆ ಹುಡುಗಿ ಹಿಂದೆನೇ ಹೋಗೋಕೆ ಹೇಳ್ತಾನೆ. ಸರ್ಪಂಚ್ ಮಗಳು ಅವಳ ಫ್ರೆಂಡ್ ಜೊತೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಬೆಂಚ್ ಮೇಲೆ ಕೂತಿರ್ತಾಳೆ. ದಯಾ ಮತ್ತು ಗೌರಿ ಸರ್ಪಂಚ್ ಮಗಳು ಇರೋ ಪ್ಲಾಟ್ಫಾರ್ಮಲ್ಲಿ ಇರದೆ ಪಕ್ಕದ ಪ್ಲಾಟ್ಫಾರ್ಮ್ಗೆ ಬಂದು ಟೀ ಕುಡಿತಾ ಇರ್ತಾರೆ. ಆವಾಗ ಅವ್ರ ಮುಂದೆ ಒಂದು ಟ್ರೈನ್ ಪಾಸ್ ಆಗುತ್ತೆ. ಟ್ರೈನ್ ಪಾಸ್ ಆದಮೇಲೆ ನೋಡಿದ್ರೆ ಸರ್ಪಂಚ್ ಮಗಳು ಬೆಂಚ್ ಮೇಲೆ ಕಾಣಿಸ್ತಾ ಇರಲ್ಲ. ಆ ಹುಡುಗಿ ಫ್ರೆಂಡ್ ಅಲ್ಲೇ ಕೆಳಗೆ ಬಿದ್ದಿರ್ತಾಳೆ. ಈ ವಿಷಯನ ದಯಾ ಅನುದೀಪ್ಗೆ ಹೇಳ್ತಾನೆ. ಈ ಕಡೆ ಕಿಲ್ಲರ್ ಸರ್ಪಂಚ್ ಮಗಳು ಪ್ರಿಯಾನ ಕರ್ಕೊಂಡು ಜೋಳದ ಗದ್ದೆಗೆ ಬಂದಿರ್ತಾನೆ. ಅಲ್ಲಿ ಪ್ರಿಯಾ ಕಿಲ್ಲರ್ ಮುಖ ನೋಡಿ, ನೀನಾ, ನನ್ನ ತಂದೆಗೆ ಈ ವಿಷಯ ಗೊತ್ತಾದರೆ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾಳೆ. ಆದರೆ ಕಿಲ್ಲರ್ ಮುಖನ ನಮಗೆ ಇನ್ನೂ ತೋರಿಸಿರಲ್ಲ. ಆ ಕಿಲ್ಲರ್ ಪ್ರಿಯಾನ ಹಿಡ್ಕೊಂಡು ಫಸ್ಟ್ ನೈಟಲ್ಲಿ ಏನೇನು ಮಾಡಿದ್ರಿ ಅಂತ ಕೇಳಿ ಪ್ರಿಯಾ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಅನುದೀಪ್ ಬರ್ತಾನೆ. ಆದರೆ ಪ್ರಿಯಾ ಆಲ್ರೆಡಿ ಸತ್ತೋಗಿರ್ತಾಳೆ. ಅನುದೀಪ್ ಕಿಲ್ಲರ್ನ ಹಿಡಿಯೋಕೆ ಹೋಗ್ತಾನೆ. ಸ್ವಲ್ಪ ಹೊತ್ತು ಚೇಸ್ ಮಾಡಿದ ನಂತರ ಅನುದೀಪ್ ಕಿಲ್ಲರ್ಗೆ ಕಲ್ಲಲ್ಲಿ ಹೊಡೆದು ಹಿಡ್ಕೋತಾನೆ. ನೋಡಿದ್ರೆ ಆ ಕಿಲ್ಲರ್ ಬೇರೆ ಯಾರೂ ಅಲ್ಲ, ತಿರುಪತಿ ತಮ್ಮ ಚಂದುನೇ ಆಗಿರ್ತಾನೆ. ಚಂದು ಅನುದೀಪ್ ಕೈಲಿ ಸಿಕ್ಕಿಬಿದ್ದಾಗ, ನಾನು ಕೊಲೆ ಮಾಡಿಲ್ಲ, ನಾನು ಪಂಪ್ಸೆಟ್ ಕದಿಯೋಕೆ ಬಂದಿದ್ದೆ, ಇನ್ನೊಂದು ಸಲ ಮಾಡಲ್ಲ, ಬಿಟ್ಬಿಡಿ ಅಂತಾನೆ. ಆದರೆ ಅನುದೀಪ್ಗೆ ಅವನೇ ಕಿಲ್ಲರ್ ಅಂತ ಗೊತ್ತಾಗಿ ಅವನ್ನ ಸ್ಟೇಷನ್ಗೆ ಕರ್ಕೊಂಡೋಗಿ ಸೆಲ್ ಒಳಗೆ ಹಾಕ್ತಾರೆ. ಕಿಲ್ಲರ್ ಸಿಕ್ಕಿರೋ ವಿಷಯ ಸರ್ಪಂಚ್ಗೆ ಗೊತ್ತಾಗುತ್ತೆ. ಚಂದು ಅರೆಸ್ಟ್ ಆಗಿರೋ ವಿಷಯ ತಿರುಪತಿ ಮತ್ತು ರಾಧಾಗೂ ಗೊತ್ತಾಗುತ್ತೆ. ಸ್ಟೇಷನ್ನಲ್ಲಿ ಚಂದುಗೆ ಸರಿಯಾಗಿ ಹೊಡಿತಾ ಇರ್ತಾರೆ. ಚಂದು ನಾನು ಕೊಲೆ ಮಾಡಿಲ್ಲ, ನಾನು ಬರೀ ಪಂಪ್ಸೆಟ್ ಕದಿಯೋಕೆ ಹೋಗಿದ್ದೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಸ್ಟೇಷನ್ಗೆ ಸರ್ಪಂಚ್ ಟ್ರ್ಯಾಕ್ಟರಲ್ಲಿ ಬಂದು ಲಕ್ಷ್ಮಣ್ಗೆ ಚಂದುನ ನಮಗೆ ಒಪ್ಪಿಸಿ ನಮ್ಮ ಕಡೆಯವನ್ನ ಸೆಲ್ಗೆ ಹಾಕಿ ಅಂತಾರೆ. ಆದರೆ ಲಕ್ಷ್ಮಣ್ ಚಂದುನ ಹಿಡ್ದಿರೋದು IPS ಅನುದೀಪ್ ಸರ್ ಅಂತ ಹೇಳ್ತಾನೆ. ಆವಾಗ ಸರ್ಪಂಚ್ ಎಲ್ಲರಿಗೂ 1 ಲಕ್ಷ ಕೊಟ್ಟು, ನಾನು ನನ್ನ ಮಗಳು ಶೌಚಕ್ಕೆ ಬಯಲಿಗೆ ಹೋಗಬಾರ್ದು ಅಂತ ಇಡೀ ಊರಲ್ಲೇ ಮೊದಲಿಗೆ ನಮ್ಮ ಮನೆಯಲ್ಲಿ ಶೌಚಾಲಯ ಕಟ್ಟಿಸ್ದೆ, ಸ್ಕೂಲ್ಗೆ ಮಣ್ಣಿನ ದಾರಿಲಿ ಹೋಗಬಾರ್ದು ಅಂತ ಟಾರ್ ರೋಡ್ ಹಾಕಿಸ್ದೆ, ಬೇರೆ ಊರಲ್ಲಿ ಕಾಲೇಜ್ಗೆ ಹೋಗಬಾರ್ದು ಅಂತ ನಮ್ಮೂರಲ್ಲೇ ಕಾಲೇಜ್ ಕಟ್ಟಿಸ್ದೆ, ಮದುವೆ ಆದಮೇಲೆ ಬೇರೆಯವ್ರ ಮನೆಗೆ ಹೋಗಬಾರ್ದು ಅಂತ ನಮ್ಮ ಮನೆಯಲ್ಲೇ ಇರೋ ಅಳಿಯನ್ನು ನೋಡಿ ಮದುವೆ ಮಾಡಿದ್ದೆ ಅಂತ ನನ್ನ ಮಗಳನ್ನು ಅವನು ಕೊಲೆ ಮಾಡಿದ್ದಾನೆ. ನಿಮ್ಮ ಮಗಳನ್ನು ಕೊಲೆ ಮಾಡಿದರೆ ನೀವು ಸುಮ್ಮನೆ ಇರ್ತಿದ್ರಾ ಅಂತ ಲಕ್ಷ್ಮಣ್ಗೆ ಕೇಳ್ತಾನೆ. ಇದನ್ನ ಕೇಳಿ ಎಮೋಷನಲ್ ಆದ ಲಕ್ಷ್ಮಣ್ ಚಂದುನ ಸರ್ಪಂಚ್ಗೆ ಒಪ್ಪಿಸಿ ಸರ್ಪಂಚ್ ಕಡೆ ಅವನ್ನ ಜೈಲಿಗೆ ಹಾಕ್ತಾನೆ. ಸ್ನಾನ ಮಾಡಿಕೊಂಡು ಸ್ಟೇಷನ್ಗೆ ಬಂದ ಅನುದೀಪ್ಗೆ ಎಲ್ಲ ವಿಷಯ ಗೊತ್ತಾಗಿ ಲಕ್ಷ್ಮಣ್ಗೆ ಬೈದು SP ಗೆ ಕಾಲ್ ಮಾಡಿ ನಿಮ್ಮ ಕೆಲಸ ಹೋಗೋ ಥರ ಮಾಡ್ತೀನಿ ಅಂತ SP ಗೆ ಕಾಲ್ ಮಾಡೋಕ್ಕೆ ಹೋಗ್ತಾನೆ. ಆವಾಗ ಲಕ್ಷ್ಮಣ್ ಅನುದೀಪ್ಗೆ, ಸರ್, ನಮ್ಮ ಮನೆಯಲ್ಲಿ ನನಗೆ 3 ಜನ ಹೆಣ್ಮಕ್ಳು ಇದ್ದಾರೆ, ಸರ್ಕಾರ ಕೊಡೋ ಸಂಬಳ ಸಾಲಲ್ಲ, ಅದಕ್ಕೆ ಈ ಥರ ಮಾಡಿದೆ, ನೀವು SP ಸರ್ಗೆ ಕಾಲ್ ಮಾಡೋ ಮುಂಚೆ ನಮ್ಮ ಮನೆಗೆ ಒಂದು ವಿಷದ ಡಬ್ಬ ಕೊಟ್ಟು ಕಳಿಸಿ, 3 ಜನ ಹೆಣ್ಮಕ್ಳಿದ್ದಾರೆ, ನನಗೆ ಸ್ವಲ್ಪ ದೊಡ್ಡ ಡಬ್ಬನೇ ಕೊಟ್ಟು ಕಳಿಸಿ ಅಂತ ಹೇಳಿ ಅಲ್ಲಿಂದ ಲಕ್ಷ್ಮಣ್ ದುಡ್ಡು ತಗೊಂಡು ಮನೆಗೆ ಹೋಗ್ಬಿಡ್ತಾನೆ. ಆಮೇಲೆ ಸ್ಟೇಷನ್ಗೆ ತಿರುಪತಿ ಮತ್ತು ರಾಧಾ ಬರ್ತಾರೆ. ಬಂದು ತಿರುಪತಿ, ಸರ್, ನನ್ನ ತಮ್ಮ ಕೊಲೆ ಮಾಡಿರಲ್ಲ, ನೀವು ಇಲ್ಲಿಗೆ ಬಂದಾಗಲಿಂದ ನಿಮ್ಮ ಬಟ್ಟೆನ ನಾವೇ ಲಾಂಡ್ರಿ ಮಾಡ್ತಾ ಇರೋದು, ನಿಮಗೆ ಗೊತ್ತು ನಾವು ಯಾವ ರೀತಿ ಅಂತ, ಒಂದೇ ಒಂದು ಸಲ ನನ್ನ ತಮ್ಮನ್ನು ನೋಡೋ ಅವಕಾಶ ಮಾಡಿಕೊಡಿ ಅಂತ ಅನುದೀಪ್ ಹತ್ರ ಬೇಡ್ಕೋತಾನೆ. ಆವಾಗ ಅನುದೀಪ್ ಚಂದುನ ಸರ್ಪಂಚ್ ಜೊತೆ ಕಳಿಸಿದ್ದಾರೆ ಅಂತ ಹೇಳ್ತಾನೆ. ಈ ಕಡೆ ಸರ್ಪಂಚ್ ಅವನ ಗೋಡೌನಲ್ಲಿ ಚಂದು ಕೈಕಾಲು ಮೈಯೆಲ್ಲ ಬ್ಲೇಡಲ್ಲಿ ಕುಯ್ತಾ ಇರ್ತಾನೆ. ಅಲ್ಲಿಗೆ ರಾಧಾ ಮತ್ತು ತಿರುಪತಿ ಹೋಗ್ತಾರೆ. ಆವಾಗ ಸರ್ಪಂಚ್ ಚಂದುನ ಇನ್ನೂ ಕೊಲೆ ಮಾಡಿಲ್ಲ, ನಿಧಾನವಾಗಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡ್ತೀನಿ ಅಂತ ಹೇಳ್ತಾನೆ. ಅದನ್ನ ಕೇಳಿ ರಾಧಾ ಮತ್ತು ತಿರುಪತಿ ಸರ್ಪಂಚ್ಗಿಂತ ಮೇಲಿರೋ ಅಧಿಕಾರಿಗಳ ಬಳಿ ಹೋಗಿ ಬೇಡ್ಕೋತಾರೆ. ಆದರೆ ಅವರೆಲ್ಲ ಚಂದು ನಮ್ಮ ಹೆಣ್ಮಕ್ಳನ್ನು ಕೊಲೆ ಮಾಡಿದರೆ ಏನು ಮಾಡೋದು ಅಂತ ಹೇಳಿ ತಿರುಪತಿ ಮತ್ತು ರಾಧಾನ ಕಳಿಸ್ಬಿಡ್ತಾರೆ. ಕಡೆಗೆ ಇಬ್ಬರು ಲಾಯರ್ ಹತ್ರ ಹೋಗ್ತಾರೆ. ಲಾಯರ್ 1 ಲಕ್ಷ ತೊಗೊಂಡು ಬನ್ನಿ, ನಾನು ಹ್ಯೂಮನ್ ರೈಟ್ಸ್ ಕಮಿಷನ್ ಜೊತೆ ಮಾತಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡಿಸ್ತೀನಿ ಅಂತ ಹೇಳ್ತಾನೆ. ರಾಧಾ ಮತ್ತು ತಿರುಪತಿ ಸರಿ ಅಂತ ಹೇಳಿ ಅಲ್ಲಿಂದ ಮನೆ ಕಡೆ ಬರ್ತಾರೆ. ಈ ಕಡೆ ಅನುದೀಪ್ ಸರ್ಪಂಚ್ಗೆ ಕಾಲ್ ಮಾಡಿ ಊರಲ್ಲಿ ಇನ್ನೊಂದು ಕೊಲೆ ಆಗಿದೆ, ಚಂದು ಕಿಲ್ಲರ್ ಅಲ್ಲ ಅಂತ ಹೇಳ್ತಾನೆ.
ಆವಾಗ ಸರ್ಪಂಚ್ ಚಂದುನ ಆಸ್ಪತ್ರೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸಿ ತಿರುಪತಿ ಮನೆ ಹತ್ರ ಕರ್ಕೊಂಡು ಬಂದು ಬಿಟ್ಟು ರಾಧಾಗೆ ಸ್ವಲ್ಪ ದುಡ್ಡು ಕೊಟ್ಟು ಚಂದು ಹುಷಾರಾಗೋವರೆಗೂ ನಿಮ್ಮನೆ ಖರ್ಚನ್ನೆಲ್ಲ ನಾನೇ ನೋಡ್ಕೋತೀನಿ ಅಂತ ಹೇಳ್ತಾನೆ. ಆದರೆ ರಾಧಾ ದುಡ್ಡು ಬೇಡ ಅಂತ ಸರ್ಪಂಚ್ಗೆ ದುಡ್ಡನ್ನು ವಾಪಸ್ ಕೊಡ್ತಾಳೆ. ಊರಲ್ಲಿ ಇನ್ನೊಂದು ಕೊಲೆ ಆದರೂ ಆ ಕೊಲೆಗಾರ ಯಾರು ಅಂತ ಅನುದೀಪ್ಗೆ ಕಂಡುಹಿಡಿಯೋಕೆ ಆಗ್ತಾ ಇರಲ್ಲ. ಅನುದೀಪ್ಗೆ ಸ್ಫೂರ್ತಿ ಕಾಲ್ ಮಾಡಿ ಮಾತಾಡುವಾಗ ಅನುದೀಪ್ ಚಂದು ಕಿಲ್ಲರ್ ಅಲ್ಲ, ಮತ್ತೆ ಇನ್ನೂ ಒಂದು ಕೊಲೆ ಆಗಿದೆ, ಕಿಲ್ಲರ್ನ ಹೇಗೆ ಹಿಡಿಯೋದು ಅಂತ ಕೂಡ ಗೊತ್ತಾಗ್ತಿಲ್ಲ ಅಂದಾಗ ಸ್ಫೂರ್ತಿ ನಾನು ನೀನು ಮದುವೆ ಆಗೋಣ, ಫಸ್ಟ್ ನೈಟ್ ಆದಮೇಲೆ ಕಿಲ್ಲರ್ ನನ್ನ ಕೊಲ್ಲೋಕೆ ಬರ್ತಾನೆ, ಆವಾಗ ನೀನು ಅವನ್ನ ಹಿಡ್ಕೋಬೋದು ಅಂತ ಹೇಳ್ತಾಳೆ. ಆದರೆ ಅನುದೀಪ್ ಆ ರಿಸ್ಕ್ ಎಲ್ಲ ತಗೊಳ್ಳೋದು ಬೇಡ ಅಂತಾನೆ. ಆವಾಗ ಸ್ಫೂರ್ತಿ ನಾನು ಡ್ರಗ್ಸ್ ತೊಗೊಂಡು ಹಾಳಾಗೋ ಟೈಮಲ್ಲಿ ನಮ್ಮನೆ ಅವರೆಲ್ಲ ನನ್ನ ದೂರ ಇಟ್ಟಿದ್ರು, ನೀನು ಮಾತ್ರ ನನ್ನ ಜೊತೆ ನಿಂತ್ಕೊಂಡು ನನ್ನ ಸರಿ ಮಾಡಿ ಡಾಕ್ಟರ್ ಆಗೋ ಥರ ಮಾಡಿದೆ, ಇವಾಗ ನೀನು ಪ್ರಾಬ್ಲಮ್ಮಲ್ಲಿದ್ಯಾ, ನಾನು ನಿನಗೆ ಹೆಲ್ಪ್ ಮಾಡಲೇಬೇಕು ಅಂತಾಳೆ. ಕಡೆಗೆ ಅನುದೀಪ್ ಸರಿ ಅಂತ ಹೇಳಿ ಒದೆಲ ಊರಿನ ಮಲ್ಲಣ್ಣ ದೇವಸ್ಥಾನಕ್ಕೆ ಬಾ ಅಂತ ಹೇಳ್ತಾನೆ. ಇಬ್ಬರು ದೇವಸ್ಥಾನದಲ್ಲಿ ಮದುವೆ ಆಗೋ ವಿಷಯನ ಅನುದೀಪೇ ಖುದ್ದಾಗಿ ನ್ಯೂಸಲ್ಲಿ ಹೇಳಿ ಕಿಲ್ಲರ್ಗೆ ಚಾಲೆಂಜ್ ಆಗ್ತಾನೆ. ಕಡೆಗೆ ಅನುದೀಪ್ ಸ್ಫೂರ್ತಿ ಮದುವೆ ಆಗ್ತಾರೆ. ಮದುವೆ ದಿನ ಕೂಡ ಸಾಂಬಾ ಯಾರಿಗೂ ಗೊತ್ತಿಲ್ಲದ ಹಾಗೆ ಸ್ಫೂರ್ತಿ ಫೋಟೋ ತಗೊಂಡು ಚಂದುಗೆ ಕಾಲ್ ಮಾಡಿ ಅನುದೀಪ್ ಹೆಂಡತಿ ಸಖತ್ತಾಗಿದ್ದಾಳೆ ಅಂತ ಹೇಳ್ತಾ ಇರ್ತಾನೆ. ಆದರೆ ಚಂದು ಸಾಂಬಾಗೆ ಬೈದು ಕಾಲ್ ಕಟ್ ಮಾಡ್ತಾನೆ. ಅನುದೀಪ್ ಮದುವೆ ಆಗಿ ಮನೆಗೆ ಹೋದಾಗ ರಾಧಾನೇ ಆರತಿ ಮಾಡ್ತಾಳೆ. ಶಾಕಿಂಗ್ ಅನ್ನೋ ಹಾಗೆ ಮನೆ ಡೋರ್ ಮೇಲೆ ಒಂದು ಪೇಪರ್ ಇರುತ್ತೆ, ಅದರಲ್ಲಿ ಕಂಗ್ರ್ಯಾಚುಲೇಷನ್ ಜೊತೆಗೆ 5 ಅಂತ ನಂಬರ್ ಇರುತ್ತೆ, ಅಂದರೆ 5ನೇ ಕೊಲೆ ಸ್ಫೂರ್ತಿದೆ ಅಂತ ಅರ್ಥ. ಅದನ್ನ ನೋಡಿ ಎಲ್ಲರೂ ಗಾಬರಿ ಆಗ್ತಾರೆ. ಆಮೇಲೆ ಅನುದೀಪ್ ತಿರುಪತಿಗೆ 2,000 ದುಡ್ಡು ಕೊಟ್ಟು ಎಲ್ಲ ಪೊಲೀಸರಿಗೂ ಬಿರಿಯಾನಿ ಪಾರ್ಟಿ ಕೊಡಿಸು ಅಂತ ಹೇಳಿ ಮನೆ ಒಳಗೆ ಹೋಗ್ತಾನೆ. ತಿರುಪತಿ ಆ 2,000 ದುಡ್ಡಲ್ಲಿ ಎಣ್ಣೆ ತಂದು ಮನೆಯಲ್ಲಿ ಚಂದು ಮತ್ತು ಸಾಂಬಾ ಜೊತೆ ಎಣ್ಣೆ ಹೊಡಿತಾ ಇರ್ತಾನೆ. ಆವಾಗಲೂ ಸಾಂಬಾ ಸ್ಫೂರ್ತಿ ಬಗ್ಗೆ ತಿರುಪತಿ ಹತ್ರ ಮಾತಾಡ್ತಾ ಇರ್ತಾನೆ. ಆವಾಗ ತಿರುಪತಿ ಸಾಂಬಾಗೆ ಮೊದಲು ಮದುವೆ ಆಗು ಅಂತ ಹೇಳ್ತಾನೆ. ಬೆಳಗಿನ ಜಾವ ರಾಧಾ ಮನೆಯಲ್ಲಿ ಮಲಗಿದ್ದಾಗ ಮನೆಯಲ್ಲಿ ಇದ್ದ ಇಲಿಗಳು ಹಲಗೆ ಮೇಲಿಂದ ಒಂದು ಪೆಟ್ಟಿಗೆನ ಕೆಳಗೆ ಬೀಳಿಸ್ತಾವೆ. ಅದೇನು ಅಂತ ರಾಧಾ ನೋಡಿದ್ರೆ ರಾಧಾ ಒಂದೇ ಸಲ ಶಾಕ್ ಆಗಿಬಿಡ್ತಾಳೆ. ಯಾಕಂದರೆ ಆ ಪೆಟ್ಟಿಗೆಯಲ್ಲಿ ಹುಡುಗಿಯರ ಇನ್ನರ್ ವೇರ್ಸ್ ಮತ್ತು ಚಿನ್ನದ ಉಂಗುರ ಮತ್ತು ಆಭರಣಗಳು ಇರ್ತವೆ. ಅದನ್ನ ನೋಡಿ ಗಾಬರಿಯಾದ ರಾಧಾ ಚಿನ್ನದ ಆಭರಣಗಳನ್ನು ತಗೊಂಡು ಈಚೆ ಹೋಗುವಾಗ ತಿರುಪತಿ ಎಲ್ಲಿಗೆ ಅಂತ ಕೇಳ್ತಾನೆ. ರಾಧಾ ವಾಶ್ರೂಮ್ಗೆ ಅಂತ ಸುಳ್ಳೇಳಿ ಮನೆಯಿಂದ ಈಚೆ ಬಂದು ಸರ್ಪಂಚ್ ಮನೆಗೆ ಓಡೋಗಿ ಉಂಗುರ ತೋರಿಸಿ ಅದು ಸರ್ಪಂಚ್ ಮಗಳದ್ದು ಅಂತ ಕನ್ಫರ್ಮ್ ಮಾಡ್ಕೋತಾಳೆ. ಆಮೇಲೆ ಮಾಧವಿ ಮನೆಗೆ ಹೋಗಿ ಇನ್ನೊಂದು ಉಂಗುರ ತೋರಿಸಿ ಅದು ಮಾಧವಿದು ಅಂತ ಕನ್ಫರ್ಮ್ ಮಾಡ್ಕೋತಾಳೆ. ಇವಾಗ ರಾಧಾಗೆ ಕಿಲ್ಲರ್ ಯಾರು ಅಂತ ಗೊತ್ತಾಗುತ್ತೆ. ಅದಕ್ಕೆ ಅದನ್ನ ಹೇಳೋಕೆ ಅನುದೀಪ್ಗೆ ಕಾಲ್ ಮಾಡ್ತಾನೆ ಇರ್ತಾಳೆ. ಆದರೆ ಅನುದೀಪ್ ಮೊಬೈಲ್ ಸೈಲೆಂಟ್ ಆಗಿರುತ್ತೆ. ಫಸ್ಟ್ ನೈಟ್ ಆದಮೇಲೆ ಅನುದೀಪ್ ಈಚೆ ಬಂದು ಕಾಫಿ ಕುಡಿತಾ ಇರ್ತಾನೆ. ಅಲ್ಲಿಗೆ ತಿರುಪತಿ ಬರ್ತಾನೆ. ಅನುದೀಪ್ ತಿರುಪತಿಗೆ ಬಟ್ಟೆನ ವಾಶ್ಗೆ ತಗೊಂಡು ಹೋಗೋಕ್ಕೆ ಹೇಳ್ತಾನೆ. ತಿರುಪತಿ ಬಟ್ಟೆ ಎಲ್ಲ ತಗೊಂಡು ಹೋಗ್ತಾನೆ. ಆವಾಗ ಅನುದೀಪ್ ಅವನ ಮೊಬೈಲ್ ಚೆಕ್ ಮಾಡಿದಾಗ ರಾಧಾಯಿಂದ 47 ಮಿಸ್ಡ್ ಕಾಲ್ಸ್ ಬಂದಿರುತ್ತೆ. ಅದಕ್ಕೆ ರಾಧಾಗೆ ವಾಪಸ್ ಕಾಲ್ ಮಾಡಿದಾಗ ರಾಧಾ ಸ್ಫೂರ್ತಿ ರೂಮಲ್ಲಿದ್ದಾಳೆ ಚೆಕ್ ಮಾಡೋಕೆ ಅನುದೀಪ್ಗೆ ಹೇಳ್ತಾಳೆ. ಅನುದೀಪ್ ಚೆಕ್ ಮಾಡಿದ್ರೆ ಸ್ಫೂರ್ತಿ ರೂಮಲ್ಲಿ ಇರಲ್ಲ. ಇವಾಗ ರಾಧಾ ಕಿಲ್ಲರ್ ಬೇರೆ ಯಾರು ಅಲ್ಲ, ಅವಳ ಗಂಡ ತಿರುಪತಿನೇ ಅಂತ ಅನುದೀಪ್ಗೆ ಹೇಳ್ತಾಳೆ. ಈ ಕಡೆ ತಿರುಪತಿ ಬಟ್ಟೆ ಅಂತ ಹೇಳಿ ಸ್ಫೂರ್ತಿನ ಅವನ ಸೈಕಲ್ಗೆ ಕಟ್ಕೊಂಡು ಹೋಗ್ತಾ ಇರ್ತಾನೆ. ರಾಧಾ ಅನುದೀಪ್ಗೆ ಜೋಳದ ಗದ್ದೆಗಳಲ್ಲಿ ಹುಡುಕಿ ನಾನು ಸರ್ಕಾರಿ ಜಾಗಗಳಲ್ಲಿ ಹುಡುಕ್ತೀನಿ ಅಂತ ಹೇಳಿ ರಾಧಾ ಮನೆಗೆ ಬಂದು ಅವರ ಮನೆ ಇದ್ದ ನಾಯಿಗೆ ತಿರುಪತಿ ಬಟ್ಟೆ ಎಲ್ಲ ಮೂಸಿ ಹಗ್ಗ ಬಿಚ್ಚುತ್ತಾಳೆ. ರಾಧಾ ನಾಯಿನ ಫಾಲೋ ಮಾಡ್ತಾ ಹೋಗ್ತಾಳೆ. ನಾಯಿ ಒಂದು ಬಾವಿ ಹತ್ರ ಹೋಗುತ್ತೆ. ನೋಡಿದ್ರೆ ಬಾವಿಲಿ ರಾಧಾಗೆ ಯಾರೂ ಕಾಣಲ್ಲ. ಆದರೆ ನಾಯಿ ಬಾವಿ ಹತ್ರನೇ ಬೊಗಳ್ತಾ ಇರೋದನ್ನ ನೋಡಿ ರಾಧಾ ಇನ್ನೊಮ್ಮೆ ನೋಡಿದಾಗ ಕಲ್ಲಿನ ಮರೆಯಲ್ಲಿ ತಿರುಪತಿ ಸ್ಫೂರ್ತಿ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅದನ್ನ ರಾಧಾ ನೋಡಿ ತಿರುಪತಿಗೆ ಬೈದು ಜೋರಾಗಿ ಬಡ್ಕೋತಾ ಇರ್ತಾಳೆ. ತಿರುಪತಿ ರಾಧಾ ಬಡ್ಕೋತಾ ಇರೋದ್ರಿಂದ ಯಾರಾದರೂ ಬಂದರೆ ಕಷ್ಟ ಅಂತ ಸ್ಫೂರ್ತಿನ ಬಿಟ್ಟು ಬಾವಿ ಮೇಲೆ ಬಂದು ಕೂಗಬೇಡ ಅಂತ ರಾಧಾಗೆ ಹೇಳ್ತಾನೆ. ಆವಾಗ ರಾಧಾ ತಿರುಪತಿಗೆ ಯಾಕೆ ಹೀಗೆ ಮಾಡ್ತಿದೀಯಾ ಅಂತ ಕೇಳಿದಾಗ ತಿರುಪತಿ ಇದಕ್ಕೆಲ್ಲ ನೀನೇ ಕಾರಣ ಅಂತ ರಾಧಾಗೆ ಹೇಳ್ತಾನೆ. ಇವಾಗ ನಮಗೆ ಒಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. 10 ವರ್ಷದ ಹಿಂದೆ ತಿರುಪತಿ ಮತ್ತು ರಾಧಾ ಮದುವೆಯಾಗಿರ್ತಾರೆ. ರಾಧಾ ತಂದೆ ಸತ್ತೋಗಿದ್ದ ಕಾರಣ ರಾಧಾಗೆ ಇಷ್ಟ ಇಲ್ಲ ಅಂದರೂ ತಿರುಪತಿ ಜೊತೆ ಮದುವೆ ಮಾಡಿರ್ತಾರೆ. ತಿರುಪತಿ ಮತ್ತು ರಾಧಾ ಫಸ್ಟ್ ನೈಟ್ ದಿನ ತಿರುಪತಿಗೆ ಈ ವಿಷಯ ಗೊತ್ತಾಗುತ್ತೆ. ತಿರುಪತಿ ರಾಧಾಳ ಜೊತೆ ಇಂಟಿಮೇಟ್ ಆಗೋಕ್ಕೆ ಹೋದಾಗ ರಾಧಾ ತಿರುಪತಿಗೆ ನೀನು ಅಲ್ಲೂ ಉಜ್ಜಿಲ್ವಾ, ಸ್ನಾನ ಮಾಡಿಲ್ವಾ, ನಿನ್ನ ದೇಹ ವಾಸನೆ ಬರ್ತಿದೆ ಅಂತ ಅವಮಾನ ಮಾಡಿ ತಿರುಪತಿಯ ಮುಖ ಕೂಡ ನೋಡದೆ ಮೇಲೆ ನೋಡ್ತಾ ಇರ್ತಾಳೆ. ಇದರಿಂದ ತಿರುಪತಿ ರಾಧಾಳ ಜೊತೆ ಇಂಟಿಮೇಟ್ ಆಗೋದೇ ಇಲ್ಲ.
ಕಳೆದ 10 ವರ್ಷದಿಂದ ತಿರುಪತಿ ರಾಧಾಳ ಜೊತೆ ಇಂಟಿಮೇಟ್ ಆಗಿರಲ್ಲ. ರಾಧಾಳ ಪಕ್ಕ ಹೋಗ್ತಿದ್ದ ಹಾಗೆ ಅವನಿಗೆ ಅವಳು ಮಾಡಿದ್ದ ಅವಮಾನದಿಂದ ಅವಳ ಜೊತೆ ಇಂಟಿಮೇಟ್ ಆಗಬೇಕು ಅಂತ ಆಸೆ ಕೂಡ ಆಗ್ತಿರಲ್ಲ. ಇದರಿಂದ ತಿರುಪತಿಗೆ ಅವನೊಬ್ಬ ಇಂಪಾರ್ಟೆಂಟ್ ಅಂತ ಅವನ ಮೇಲೇ ಡೌಟ್ ಬರೋಕೆ ಶುರು ಆಗುತ್ತೆ. ಒಂದಿನ ತಿರುಪತಿ ಮಾಧವಿ ಮತ್ತೆ ಅವಳ ಗಂಡ ಇಂಟಿಮೇಟ್ ಆಗ್ತಿರೋದನ್ನ ಕಿಟಕಿಯಿಂದ ನೋಡ್ತಾನೆ. ಅವನಿಗೆ ಫೀಲಿಂಗ್ಸ್ ತಡ್ಕೊಳ್ಳೋಕೆ ಆಗದೆ ಮಾಧವಿನ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾನೆ. ಅದರಿಂದ ಅವನಿಗೆ ಅವನೊಬ್ಬ ಇಂಪಾರ್ಟೆಂಟ್ ಅಲ್ಲ ಅಂತ ಗೊತ್ತಾಗುತ್ತೆ. ಆದರೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರಿಂದ ಅವನಿಗೆ ಒಂದು ರೀತಿ ಖುಷಿ ಸಿಗುತ್ತೆ. ಅದಕ್ಕೆ ಫಸ್ಟ್ ನೈಟ್ ಆದ ಹುಡುಗಿಯರನ್ನು ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾ ಇರ್ತಾನೆ. ಇವಾಗ ಕಥೆ ಪ್ರೆಸೆಂಟ್ಗೆ ಬರುತ್ತೆ. ರಾಧಾ ಸ್ಫೂರ್ತಿನ ಬಿಟ್ಬಿಡುವಂಥ ತಿರುಪತಿಯ ಕಾಲಿಡ್ಕೊಂಡು ಬೇಡ್ಕೋತಾಳೆ. ಆದರೆ ತಿರುಪತಿ ರಾಧಾಗೆ ಹೊಡೆದು ವಾಪಸ್ ಸ್ಫೂರ್ತಿನ ಅತ್ಯಾಚಾರ ಮಾಡೋಕೆ ಹೋಗ್ತಾನೆ. ಹೇಗಾದರೂ ಮಾಡಿ ಸ್ಫೂರ್ತಿನ ತಿರುಪತಿಯಿಂದ ಕಾಪಾಡಬೇಕು ಅಂತ ಅಂದ್ಕೊಂಡ ರಾಧಾ ಕೆಸರಿನಿಂದ ಎದ್ದು ಅಲ್ಲೇ ಇದ್ದ ಗುದ್ದಲಿ ಎತ್ಕೊಂಡು ಬಾವಿ ಮೇಲಿಂದ ಹಾರಿ ತಿರುಪತಿಯ ಕತ್ತನ್ನು ಕತ್ತರಿಸಿ ಬಿಡ್ತಾಳೆ. ಆಮೇಲೆ ಅವಳ ಸೀರೆನ ಸ್ಫೂರ್ತಿಗೆ ಕೊಟ್ಟು ತಿರುಪತಿಯ ಕತ್ತನ್ನು ಸ್ಟೇಷನ್ಗೆ ತಗೊಂಡೋಗಿ ಸರೆಂಡರ್ ಆಗ್ತಾಳೆ. ಇದೇ ದೃಶ್ಯವನ್ನು ನಾವು ಸಿನಿಮಾ ಶುರುವಿನಲ್ಲಿ ನೋಡಿದ್ದು. ಕಡೆಗೆ ಅನುದೇವ್ ಟ್ರೈನಿಂಗ್ ಪೀರಿಯಡ್ ಕೂಡ ಮುಗಿಯುತ್ತೆ. ಮತ್ತು ಒದೆಲಾ ರೈಲ್ವೆ ಸ್ಟೇಷನ್ 2 ಬರುತ್ತೆ ಅಂತ ಕೊನೆ ಸೀನಲ್ಲಿ ಹೇಳ್ತಾರೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಒದೆಲಾ ರೈಲ್ವೆ ಸ್ಟೇಷನ್ 2 ಬದಲು ಒದೆಲಾ 2 ಥಿಯೇಟರಲ್ಲಿ ರಿಲೀಸ್ ಆಗಿದೆ. ಪಾರ್ಟ್ 1 ಮೂವಿ ಕ್ರೈಮ್ ಥ್ರಿಲ್ಲರ್ ಆಗಿದ್ದರೆ ಒದೆಲಾ 2 ಸೂಪರ್ ನ್ಯಾಚುರಲ್ ಹಾರರ್ ಮೂವಿ. OTTಗೆ ಬಂದಾಗ ಆ ಮೂವಿನೂ ಎಕ್ಸ್ಪ್ಲೇನ್ ಮಾಡೋಣ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.